ಆಟೋ ರಾಜ ಕಮ್ಮಾರ್ ಯೂನಿಯನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಇದರ ಸಕ್ರಿಯ ಸದಸ್ಯರಾಗಿದ್ದಂತಹ ಹೈದರ್ ಅಲಿ ಅವರು ಪ್ರಯಾಣಿಸುತ್ತಿದ್ದಂತಹ ಆಟೋ ರಿಕ್ಷಾಗೆ ಯಮಕಿಂಕರನಾಗಿ ಬಂದಂತಹ KSRTC ಬಸ್ಸೊಂದು ಡಿಕ್ಕಿ ಹೊಡೆದು 4 ಇಹಲೋಕ ತ್ಯಜಿಸಿದಾಗ ಆ ಸಂದರ್ಭದಲ್ಲಿ ಆಟೋ ರಾಜ ಕಮ್ಮಾರ್ ಯೂನಿಯನ್ ಸಮಿತಿ ಸದಸ್ಯರು ಈ ಮನೆಗೆ ಭೇಟಿ ನೀಡಿದಾಗ ಇಲ್ಲಿನ ಕರುಣಾಜನಕ ಸ್ಥಿತಿಯನ್ನು ಕಂಡು ಮರುಗಿ ನಾವು ಈ ಕುಟುಂಬಕ್ಕೆ ಏನಾದರೊಂದು ಸಹಾಯ ಮಾಡಲೇಬೇಕೆಂದು ಸಂಕಲ್ಪಿಸಿಕೊಂಡೇ ನಾವು ಆವತ್ತು ಇಲ್ಲಿಂದ ಹೊರಟಿದ್ದೆವು. ಅದರಂತೆ ಕೇವಲ ಆಟೋ ಚಾಲಕರು ಮಾತ್ರ ಸದಸ್ಯರಾಗಿರುವಂತಹ ಆಟೋ ರಾಜ ಕಮ್ಮಾರ್ ಸದಸ್ಯರೇ ಎಷ್ಟಾದರೂ ಕೂಡಿ ಕೊಡುವುದು ಅತಿ ಕಡಿಮೆ ಆಗಬಹುದೆಂಬ ನೆಲೆಯಲ್ಲಿ ನಾವು ಆವತ್ತು ಸಾರ್ವಜನಿಕರ ಸಹಾಯ ಯಾಚಿಸಿದೆವು. ಬೀದಿಗಳಲ್ಲಿ ಪ್ರತಿ ಊರಿನಲ್ಲೂ ನಾವು ಸಾರ್ವಜನಿಕರಿಗೆ ಕೈ ಚಾಚಿ ಈ ಹೈದರ್ ಅಲಿ ಕುಟುಂಬಕ್ಕೆ ಸಹಾಯ ನೀಡಬೇಕೆಂದು ಕೈ ಚಾಚಿಸಿದಾಗ ಆವತ್ತು ನಮ್ಮ ಮನವಿಗೆ ಪ್ರತಿಸ್ಪಂದಿಸಿದಂತಹ ಸಾರ್ವಜನಿಕರು ಒಂದು ಉತ್ತಮವಾದಂತಹ ಮೊತ್ತವನ್ನು ಕ್ರೋಢೀಕರಿಸಲು ಸಹಾಯ ನೀಡಿದರು. ಅದರಂತೆ ಆ ಸಹಾಯ ಹಸ್ತ ನೀಡಿದಂತಹ ಫಂಡನ್ನು ನಾವು ಕೆಲವೊಂದು ತಾಂತ್ರಿಕ ಕಾರಣ, ನಮ್ಮ ಯೂನಿಯನ್ ಬ್ಯಾಂಕಿನ ತಾಂತ್ರಿಕ ಸಮಸ್ಯೆಯ ಕಾರಣದಿಂದಾಗಿ ನಾವು ಸ್ವಲ್ಪ ತಡ ಮಾಡಿ ಆದರೂ ಇವತ್ತು ನಾವು ಈ ಕುಟುಂಬಕ್ಕೆ ನಮ್ಮ ಈ ಹಣವನ್ನು ಹಸ್ತಾಂತರಿಸ್ತಾ ಇದ್ದೇವೆ. ಆವತ್ತು ನಾವು ಬಂದಾಗ ಈ ಮನೆ ಕೂಡ ಹೈದರ್ ಅಲಿ ಅವರ ಏಕಾಂಗಿಯ ದುಡಿಮೆಯೊಂದಿಗೆ ಮನೆಯಂತೂ ಆಗಿತ್ತು, ಆದರೆ ಹಲವಾರು ಕೆಲಸ ಕಾರ್ಯಗಳು ಬಾಕಿ ಇದ್ವು. ಇವತ್ತು ಆ ಕೆಲಸ ಕಾರ್ಯಗಳು ಕೂಡ ಬಹಳ ವೇಗವಾಗಿ ನಾವೇ ನಡೆಸ್ಕೊಂಡು ಬಂದ್ವಿ. ಅದಕ್ಕಾಗಿ ಅದರ ನೇತೃತ್ವವನ್ನು KC ರೋಡ್ ಪಾರ್ಕಿನವರು ವಹಿಸಿಕೊಂಡು ಅವರೂ ಕೂಡ ಒಂದು ಉತ್ತಮವಾದ ಕಲೆಕ್ಷನನ್ನು ಮಾಡಿಕೊಂಡು ಈ ಮನೆಯ ಕೆಲಸ ಕಾರ್ಯಗಳು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಆಟೋ ರಾಜ ಕಮ್ಮಾರ್ ಯೂನಿಯನ್ ರಿಜಿಸ್ಟರ್ಡ್ ಇದರ ಸದಸ್ಯ ಅಥವಾ ಸದಸ್ಯರ ಕುಟುಂಬ ಸಂಕಷ್ಟದಲ್ಲಿದ್ದಾಗ ನಾವು ತಿರುಗಿ ನೋಡೋದೊಂದು ಅವರಾಗದೆ ಯಾವುದೇ ಸಂಘಟನೆಯ ಸದಸ್ಯರು ಏನಾದರೂ ಆದರೆ ಒಮ್ಮೆ ಮಾತ್ರ ಅವರ ಕಡೆಗೆ ನೋಡ್ತಾರೆ. ಆದರೆ ನಾವು ನಮ್ಮ ಸದಸ್ಯರ ಕುಟುಂಬಕ್ಕೆ ಸದಾ ನೋಡ್ತಿರ್ತೇವೆ, ಅವರಿಗೆ ಸಹಾಯ ನೀಡ್ತಾ ಇರ್ತೇವೆ. ಇವತ್ತು ಕೂಡ ನಾವು ಮುಂದೆಯೂ ಕೂಡ ಈ ಹೈದರ್ ಅಲಿ ಅವರ ಕುಟುಂಬ, ಅವರ ಮಕ್ಕಳು ಸಣ್ಣ ಪುಟಾಣಿ ಮಕ್ಕಳು, ಅವರ ಆಗುವವರೆಗೂ ನಾವು ಅವರ ಸಹಾಯಕ್ಕೆ ನಿಲ್ತೇವೆ. ಇವತ್ತು ಕೂಡ ಎಲ್ಲ ಬಹುದೊಡ್ಡ ಸಂಖ್ಯೆಯ ಸಮಿತಿ ಸದಸ್ಯರು, ಕಾರ್ಯನಿರ್ವಾಹಕ ಸದಸ್ಯರು ಕೂಡ, ಹಾಗೆ ಆಟೋ ರಾಜ ಕಮ್ಮಾರ್ನ ಹಲವಾರು ಸದಸ್ಯರು ಕೂಡ ಬಂದಿದ್ದೇವೆ. ಆವತ್ತು ಹಲವಾರು ದಿನ ದುಡಿಮೆ ಬಿಟ್ಟು ಈ ಕಲೆಕ್ಷನ್ಗಾಗಿ ನಾವು ಬೀದಿಯಲ್ಲಿದ್ವಿ. ಇವತ್ತದರ ಫಂಡನ್ನು ನಾವು ಅವರ ಕುಟುಂಬಕ್ಕೆ ಹಸ್ತಾಂತರಿಸಿದ್ದೇವೆ. ಸುಮಾರು 4,60,000 ಆಟೋ ರಾಜ ಕಮ್ಮಾರ್ ಸದಸ್ಯರ ಕ್ರೋಢೀಕರಿಸಿದಂಥ ಹಣವನ್ನು ನಾವು ಹಸ್ತಾಂತರಿಸಿದ್ದೇವೆ. ಅದರ ಬಗ್ಗೆ ಅವತ್ತು ಅಧ್ಯಕ್ಷರಾಗಿದ್ದಂಥ ಸಿದ್ದಿಕ್ರವರು ಕೂಡ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಳ್ತಾರೆ. ರಾಜ ಕಮ್ಮಾರ್ ಯೂನಿಯನ್ನ ಸದಸ್ಯರಾದ ನಮ್ಮ ಹೈದರ್ ಅಲಿ ಕಳೆದ ಒಂದು 6-7 ತಿಂಗಳಲ್ಲಿ ನಮ್ಮ ತಲಪಾಡಿ ಅಪಘಾತದಲ್ಲಿ ಮರಣ ಹೊಂದಿರುತ್ತಾರೆ. ಬಸ್ ಚಾಲಕನ ಅಜಾಗ್ರತೆಯಿಂದ ಒಂದು ಜೀವವೇ ಹೋಗಿದೆ. ಅವರ ಮರಣವನ್ನು ನಾವು ಇಲ್ಲಿ ನೋಡಲಿಕ್ಕೆ ಬರುವಾಗ ಇಲ್ಲಿ ಅವರ ಹೈದರ್ ಅಲಿ ಹೆಂಡತಿಯ ಮಾವ ನಮ್ಮ ಕೈ ಹಿಡಿದು ನಮ್ಮ ಕೂಗಿ ಹೇಳಿದರು, ನೀವು ಏನಾದರೂ ಇವರ ಕುಟುಂಬಕ್ಕೆ ಮಾಡಬೇಕು, ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಬೇಕು, ಭಾರಿ ಕಷ್ಟದಲ್ಲಿದ್ದಾರೆ. ಅದೇ ರೀತಿ ಈ ಪುಟ್ಟ ಮಗುವನ್ನು ನೋಡುವಾಗ ತುಂಬ ಬೇಸರ ಆಯಿತು. ಅಂದರೆ 3 ಪುಟ್ಟ ಮಕ್ಕಳು, ಒಬ್ಬಳು ಹುಡುಗಿ, ಒಬ್ಬರಿಗೆ ಹುಷಾರಿಲ್ಲ, ಚಿಕ್ಕ ಮಗುವಿಗೆ ಹುಷಾರು ಕೊಡಿಲ್ಲ. ಆ ಮಗು ನಾವು ಆಟೋ ರಿಕ್ಷಾದಲ್ಲಿ ಬರುವಾಗ ಸಹ ತಂದೆ ಬಂತಲ್ಲಿ ಕೂಗ್ತಾ ಬಂತು. ಅದು ನೋಡಿ ತುಂಬ ಬೇಸರ ಆಯಿತು. ಆವಾಗ ನಾವು ಒಂದು ಡಿಸೈಡ್ ಮಾಡಿದೆ, ಏನಾದರೂ ಒಂದು ಈ ಕುಟುಂಬಕ್ಕೆ ಏನಾದರೂ ಮಾಡಿ ಕೊಡಬೇಕು ಅಂತೇಳಿ ಒಂದು ಹಠದಲ್ಲಿ ನಾನು ಎಲ್ಲ ಸದಸ್ಯರಲ್ಲಿ ಕೇಳಿದೆ, ನಾವು ಒಂದು ಬಾಕ್ಸ್ ಮಾಡಿ ಎಲ್ಲ ಪಾರ್ಕ್ ಹೋಗಿ ಒಂದು ಹಣ ಕಲೆಕ್ಟ್ ಮಾಡುವ, ನೀವೆಲ್ಲ ಸಪೋರ್ಟ್ ಕೊಡಬೇಕಂತೇಳಿ. ಆವಾಗ ಒಂದು ಮೊದಲು ನಮಗೆ 4-5 ಸದಸ್ಯರಿದ್ದರು. ಅಲ್ಲಿ ಕಲೆಕ್ಷನ್ ಮಾಡುವಾಗ ಮುಡಿಪಲ್ಲಿ ಫಸ್ಟ್ ಮೊದಲು ಮಾಡುವಾಗ ನಮಗೆ ಒಂದು 30,000 ತನಕ ಕಲೆಕ್ಷನ್ ಆಯಿತು. ನಮ್ಮ ಎಲ್ಲ ಸಾರ್ವಜನಿಕರು ಆಟೋ ರಿಕ್ಷಾದಲ್ಲಿರೋ ಯಾವುದೇ ಜಾತಿ ಭೇದ ನೋಡದೆ ಆ ಕುಟುಂಬಕ್ಕೆ ಏನಾದರೂ ನೀವು ಮಾಡುವ ಒಳ್ಳೆ ಕಾರ್ಯ ಕೊಡ್ತೇನೆ, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಿದರು. ಅದರಿಂದ ಮತ್ತೆ ಎಲ್ಲರೂ ನಾವು ಮುಂದಕ್ಕೆ ಬರ್ತೇವೆ ಸಪೋರ್ಟ್ ಮಾಡ್ತೇವೆ ಅಂತೇಳಿ
ಪ್ರತಿಯೊಂದು ಗಲ್ಲಿಗೆ ಹೋಗಿ ಕಲೆಕ್ಷನ್ ಕೇಳಿದಾಗ ಯಾವುದೇ ಜಾತಿ ಭೇದ ಧರ್ಮ ನೋಡದೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಅದು ಮಸೀದಿ ಹತ್ತಿರ ಕಲೆಕ್ಷನ್ ಆಗಿದೆ, ಚರ್ಚೆ ಹತ್ತಿರ ಕೂಡ ಕಲೆಕ್ಷನ್ ಆಗಿದೆ, ಅದೇ ದೇವಸ್ಥಾನದ ಹತ್ತಿರ ಕೂಡ ಕಲೆಕ್ಷನ್ ಆಗಿದೆ. ಹಿಂದೂ ಬಾಂಧವರು ಮಸೀದಿ ಹತ್ತಿರ ಶುಕ್ರವಾರ ನಿಂತು ಬಕೆಟ್ ಹಿಡಿದು ಯಾವುದೇ ಮಕ್ಕಳಿಗೆ ಇಲ್ಲಿ ಇವರ ಹೈದರಾಲಿ ಕುಟುಂಬಕ್ಕೆ ಏನಾದರೂ ಮಾಡಬೇಕಂತೇಳಿ ಹಠದಿಂದ ಶುಕ್ರವಾರ ಸುಡು ಬಿಸಿಲಲ್ಲಿ ನಿಂತು ಕೂಡ ಕಲೆಕ್ಷನ್ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಸರ್ವ ಮತ ಬಾಂಧವರ ಸಹಕಾರದಿಂದ ಇವತ್ತು ನಮಗೆ 4,60,000 ಕೊಡಲು ಸಾಧ್ಯವಾಯಿತು. ಅದೇ ರೀತಿ ಈ ಪುಟ್ಟ ಮಕ್ಕಳ ದುವಾ ಎಲ್ಲರಿಗೂ ಇರುತ್ತೆ. ಅದೇ ರೀತಿ ಮನೆಯ ಕೆಲಸ ಕಾರ್ಯಗಳು ಆಗಲಿಲ್ಲ, ಮಳೆ ಬಂದರೆ ಅದು ನೀರು ಕೂಡ ಒಳಗೆ ಬರುವಂಥ ಪರಿಸ್ಥಿತಿ. ಮತ್ತೊಂದು ವಿಂಡೋಕ್ಕೊಂದು ಡೋರ್ ಸರಿಯಾಗಿಲ್ಲ, ಮತ್ತೊಂದು ಬಾತ್ರೂಮ್ ಕೂಡ ಸರಿಯಾಗಿರಲಿಲ್ಲ. ಅದಕ್ಕೆ ನಾವು KC ರೋಡ್ ಪಾರ್ಕಿನವರ ಸಹಾಯದಿಂದ ಒಟ್ಟಿಗೆ ಜಂಟಿ ಆಶ್ರಯದಲ್ಲಿ ನಮ್ಮ ರಜಾಕ್ ಬಾರ್ ಅವರು ನೇತೃತ್ವ ವಹಿಸಿಕೊಂಡು ಇವತ್ತು ಕೆಲಸ ಕಾರ್ಯಗಳು ಮಾಡಿದ್ದೇವೆ. ಇವತ್ತು ಮಕ್ಕಳು ಕೂಡ ಪುಟ್ಟಾಣಿ ಮಕ್ಕಳು ಕೂಡ ಭಾರಿ ಖುಷಿಯಲ್ಲಿದ್ದಾರೆ. ಅಂದರೆ ತಂದಿಲ್ಲ ಅಂತ ಬೇಸರ ಇರಬೇಕು, ಆದರೆ ಎಲ್ಲಿಯ ಕೆಲಸ ಕಾರ್ಯಗಳು ನಡೆದಿದೆ ನಮಗೆ ಬಹಳ ಸಂತೋಷ ಆಗ್ತಾ ಉಂಟು. ಇದಕ್ಕೆ ಸಹಕರಿಸಿದ ಸರ್ವ ಧರ್ಮ ಮತ್ತು ಬಾಂಧವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೇನೆ. ಸಾಧ್ಯವಾದವರು ಇನ್ನೂ ಕೂಡ ಸಹಕರಿಸಿ. ಪುಟ್ಟ ಮಕ್ಕಳಿದೆ, ನಾವು ಯಾವತ್ತು ಇಷ್ಟರವರೆಗೆ ಆಟೋ ರಾಜ ಕುಮಾರ್ ಯಾವುದೇ ಸದಸ್ಯರಾಗಲಿ ಅಲ್ಲಿನ ಜಾತಿ ಭೇದ ಯಾವುದೇ ನೋಡಲ್ಲ. ಕಷ್ಟ ಅಂತ ಬಂದರೆ ಎಲ್ಲರಿಗೂ ಕೂಡ ಸಹಾಯ ಮಾಡುತ್ತೇವೆ. ಆದರೆ ಇಷ್ಟು ದೊಡ್ಡ ಕಲೆಕ್ಷನ್ ನಾವು ಮೊಟ್ಟ ಮೊದಲಾಗಿದೆ 4,60,000 ಯೂನಿಯನ್ ಮುಖಾಂತರ 9 ವರ್ಷದಲ್ಲಿ ಸರಿಸುಮಾರು 42 ಲಕ್ಷ, ಈವರೆಗಿನ 42 ಲಕ್ಷ ಕಲೆಕ್ಷನ್ ಮಾಡಿದ್ದೇವೆ. ಆದರೆ ಇಷ್ಟು ದೊಡ್ಡ ಕಲೆಕ್ಷನ್ ನಾವು ಇಷ್ಟು ಮೊದಲಾಗಿದೆ. ಗ್ರೂಪಿನಲ್ಲಿ ಕಲೆಕ್ಷನ್ ಮಾಡುವಾಗ ಎಲ್ಲ ಫಂಡ್ ಎಲ್ಲರೂ ಕಷ್ಟಪಟ್ಟು ದುಡಿಯುವಂಥ ರಿಕ್ಷಾ ಚಾಲಕರು ಅವರ ದುಡಿಮೆಯಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ಇಟ್ಟು ಕಲೆಕ್ಷನ್ ಮಾಡಿ ಚಿಕ್ಕ ಹನಿ ಸೇರಿ ಹಲ್ಲಾಗುತ್ತೆ. ಅದೇ ಥರ ಎಲ್ಲರ ಹಣ ಸೇರಿ ನಾವೆಲ್ಲ ಕುಟುಂಬಕ್ಕೆ ಕೊಡ್ತಾ ಇದ್ದೇವೆ. ಒಂದು ಜಾಸ್ತಿ ಅಂದರೆ ಒಂದು 50,000 60,000 ಇದಂದರೆ ಮೊಟ್ಟ ಮೊದಲ ಬಾರಿಗೆ ನಮಗೆ 4,60,000 ಕೊಡಲು ಸಾಧ್ಯವಾಯಿತು. ಸಹಕರಿಸಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಕುಟುಂಬಕ್ಕೆ ಇನ್ನು ಮುಂದಕ್ಕೆ ನಮ್ಮ ಸಹಾಯ ಸಹಕಾರ ಯಾವತ್ತೂ ಇದೆ. ಅದೇ ರೀತಿ ಯಾರಾದ ದಾನಿಗಳಿದ್ದರೆ ಈ ಕುಟುಂಬಕ್ಕೆ ಒಳ್ಳೆಯದಿರ ಸಹಾಯವನ್ನು ಮಾಡಿ ಅಂತೇಳಿ ಎಲ್ಲರ ಹತ್ರ ಯಾಚಿಸುತ್ತಿದ್ದೇನೆ. റാലി പരിഹാര സമിതി, പിന്നെ ആട്ടോ രാജാക്കന്മാർ, അതേപോലെ KC റോഡ്ರು ഞങ്ങളോ റിക്ഷಾ ಡ್ರೈವರ್മാർ ಎಲ್ಲರೂ ഒരേ വാക്കിൽ എല്ലാവർക്കും അഭിനന്ദിച്ചുകൊണ്ടുള്ളേ. ಅಂದರೆ ಚೊಂದಿಂಗೆ ನನ್ನ ಮರ್ಮೋನ ಐತಿಕ್ರ ದಾದರ ಮೋನ ಹೈದರಾಲಿ ಅವನು ತಲಪಾಡಿಲಿ ಆಕ್ಸಿಡೆಂಟ್ ಆಗಿ ಬಿಸಿ ಎಲ್ಲ ಹಿಂಗೆ ಬಿಡಿಂಡು 300 ಮೆಂಬರ್ಸ್ சொன்னாರೆಲ್ಲ ಬಿಸಿ ಎಲ್ಲ. അപ്പോൾ ಹಿಂಗೆಲ್ಲ ಬಂತು ಕೂಡ ತಿರ್ಚಿ പോകുമ്പോഴത്തേക്കും ನಾನು ಸಿದ್ದಿಕ್ ಮುಡಿಪು ಚೊಳ್ಳ ಎಲ್ಲ ಕೈ ಬಿಡಿಸಿ ಚಂದ್ರೆ ಏನಿ ಹೈದರಾಲಿದ ಔತ್ತುಗು ನಿಂಗೆ ಐತಿಕ್ರಾಲು ನಿಂಗೆ ಆದರೂ ಪೂರ್ತಿಯಾಗಿ ಎಂದು ಬಿಸಿ ಆದರೂ ಪೂರ್ತಿಯಾಗಿ ಕೊಡು ನಾನು ಚೊಂತಿನ್ನೆ. അതേപോലെ ഇണ്ടത്നാലെല്ലാം അവത്താല വലിയൊരു ഭാഗ്യമായിട്ടേക്ക് ഞങ്ങൾക്ക് തന്നത് ഈ ആട്ടോ രാജാക്കന്മാർ ഓരോ സ്റ്റെപ്പ് വെച്ചിട്ട് പോയ കാസും ഞങ്ങൾ തലഭാഗ്യം കിട്ടില്ല. ಈ ಆಟೋ ರಾಜಾಕಂಮಾರು ಈ KC ರೋಡ್ ರಿಕ್ಷಾ ಪಾರ್ಕರಂಗ ಸೇರಿತ್ತು. ಇಪ್ಪ ನಂಗೆ ಅವತ್ತರ ಸ್ವರ ಹಾಕಿ ಉಂಟುಳ್ಳಾರು ಜನರ ಒಟ್ಟು ಸೇರಿತ್ತು. ಅವತ್ತು ಚೊಮ್ಮೆ ಸ್ವರ ಬಾಕಿ ಅಂತ ಅವರು ಎಂದವರು ಖಂಡಿತ ಸ್ವರ ಆಯ್ತಿಲ್ಲ ಅಂತ ಎಂದೂ ಆಯ್ತಿಲ್ಲ ಅಂತ ಎಲ್ಲ ಪಾಕಿ ರೆಡಿ ಹಾಕಿ ಉಂಟುಳ್ಳಾರು. പിന്നെ ಎಂದ್ರೆ ಚೊಂದಿಂಗ್ಲು ನಂಗೆ ಸಿದ್ದಿಗೆ ಮುಡಿಪುರ ಕೈ ಬಿಡಿಸಿದ ಚೊಂದ್ರೆ ನಂದು ಮರ್ಮೋಂಡ ಕೈ ನೀವು ಬಿಡೋತೀರ ಮರ್ಚಿತ್ತಂತ ಚೆನ್ನ ಬಿಡೋತೀರ ಇನ್ಶಾಲ್ಲ ಅವನು ಹೆಂಗನೆ ಇನ್ನು ಹಿಂಗಲೊಟ್ಟಿಗೆ ಏನು ಅದೇ ನಿಂಗೆ ಅವನು ಇಟ್ಕೊಂಡು ಚಂತು ಚೆನ್ನ ಸಾಬಲು ಅಯ್ಯಲು ಸಿದ್ದಿಗೆ ಬೈದರೆ ನಿಂಡುತ್ತೆ ಎಲ್ಲ ಹಾಕಿತ್ತಂತೆ. ಎಲ್ಲರಿಗೂ ಒಲೆ ವಾಕ್ ನಾನು ನಂದಿಸೊಂದುಂಟಲ್ಲ. ಅಸ್ಸಲಾಮು ಅಲೈಕುಂ. ಹೈದರಾಲಿ ಪರಿಹಾರ ಸಮಿತಿ ನಾವು ಹೈದರಾಲಿ ಮರ್ಚಿಟ್ಟಿಂದ 6 ತಿಂಗಳು ಕಂಜಿತ್ತು ಎಲ್ಲ ಮತ್ತೆ ತಿಂಗಳಿದ್ದು. അപ്പോൾ ಅವನ ಬಗ್ಗೆ ನಾವು ಆಟೋ ರಾಜಾಕಂಮಾರ್ KC ರೋಡ್ ರಿಕ್ಷಾ ಪಾರ್ಕ್ ಜಂಟಿಯಾಯಿಟ್ಟು ಅವರು ಕಲೆಕ್ಷನ್ ಇಡ್ತಾರೆ. ಈ ಕಲೆಕ್ಷನ್ ಇತರ ಬೆಲೆಯವರು ಕಲೆಕ್ಷನ್ ಹಂಗೆ ಆವುಡುಂಟು ನಂಗೆ ನೆರ್ಚಿತ್ತೂ ಇಲ್ಲ. ಅದೇ ಪಲೆ ಸುಮಾರು ಅವರು ಔತ್ರ ಪನಿ ಸುಮಾರು ಹಿಂಗಲ್ದು ಬಾಕಿ ಇಂತೋಡೆ ಅದರ ನೇತೃತ್ವ ನಂಗೆ ತಂದಾರು ಆಟೋ ರಾಜಾಕಂಮಾರ್ ನಿಂಗೆ ಹಾಕೋರು ಉಂಟು ಹಿಂಗೆ ಹಾಕಬಾಟ್ರು ಉಂಟು. ಅದ್ರ ನಂಗೆ ಕೈಗೆಡ್ತಿಟ್ಟು ಸಾಧಾರಣ 3/4 ವಾಸಿ ಪನಿ ಅವತ್ರ ಉಳ್ಗತ್ತೆ ಫಿನಿಶಿಂಗ್ ಆಯಿಂಟು ಬಂತು ಪನಿ ಎಲ್ಲ. അതേപോലെ ಪ್ರತಿಯೊಬ್ಬರು ಮೆಂಬರ್ಸ್ ಇದಕ್ಕೆಲ್ಲರೂ ಭಾಗ್ಯ ಚೆಂದಂಟು ಆಟೋ ರಾಜಾಕಂಮಾರ್ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯಮಾರು ಎಂಗ ಭಾಗ್ಯ ಆಯതിൽ ഇത്ര വലിയൊരു എമൗണ്ട് നമുക്ക് ഇതിൻ്റെ കളക്ഷനായിട്ട് കിട്ടിയത്. ഇൻഷാല്ല അങ്ങനെ ഔത്തുക ബേനായിട്ട് ഞങ്ങൾ എല്ലാവരും ഒട്ടായിട്ട് കളക്ഷൻ ഇട്ടാക്കിയിട്ട് അതേപോലെ ഔത്ര പണി പൂർത്തിയായിട്ടുണ്ട്. ഇതിൽ നിങ്ങൾ എല്ലാവരും സഹകാരം തന്നದಕ್ಕೆ ನನ್ನೊರು ಅಭಿನಂದನಾಯಿಟ್ಟಿಕ್ಕರು. ಆಟೋ ರಾಜಾಕಂಮಾರ್ ಯೂನಿಯನ್ ಮತ್ತು ಎಲ್ಲವರು ಸೇರಿ ನಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಸಹಾಯ ಮಾಡಿದ್ದಾರೆ. 4,60,000 ರೂಪಾಯಿಗಳೊಂದಿಗೆ ನಮ್ಮ ಮನೆಯ ಕೆಲಸವನ್ನು ಅವರು ನೋಡುತ್ತಾ ಇದ್ದಾರೆ. ಮತ್ತು ನಮ್ಮ ಮನೆ ಕೆಲಸ ತುಂಬ ಬಾಕಿ ಇತ್ತು, ಅದನ್ನೆಲ್ಲ ಅವರು ಈಗ ಎಲ್ಲ ನೋಡ್ತಾ ಇದ್ದಾರೆ. ಮತ್ತು ಇದೆಲ್ಲ ಮಾಡಿದ ಎಲ್ಲರಿಗೂ ನಾನು ತುಂಬ ಹೃದಯಪೂರ್ವಕ ಧನ್ಯವಾದಗಳು.